ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾನು ಈ ಪೆನ್ ಡ್ರೈವ್ ವಿಚಾರದಲ್ಲಿ ನನಗೂ ಪೆನ್ ಡ್ರೈವ್ಗೂ ಸಂಬಂಧ ಇಲ್ಲ. ಮಧ್ಯ ಈ ಯಾವುದೋ ಗೆಸ್ಟ್ ಅಪಿಯರೆನ್ಸ್ ಬರ್ತದಲ್ಲ ಪಿಕ್ಚರ್ನಲ್ಲಿ, ಹಂಗೆ 1-2 ದಿವಸ ನನ್ನನ್ನು ಈ ಯಾವುದೋ ವಿಚಾರಕ್ಕೆ ಮಾತಾಡಲಾಗಿ ದೇವರಾಜೇಗೌಡ ನನ್ನನ್ನು ಸಿಗಿಸ್ಕೊಂಡ್ಬಿಟ್ಟ. ಅದಾದಮೇಲೆ ಅವನ ಬಂಧನ ಆಯಿತು. ಅದಾದಮೇಲೆ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಂತೇಳಿ ನಾನು ದೂರ ಇದ್ದೆ. ಈಗ ತಿರ್ಗಿ ನೆನ್ನೆ ಏನೋ ಒಂದು ಬುಲೆಟಿನ್ ಹೊಡೆದವನು. ಮೊನ್ನೆ ಬುಲೆಟಿನ್ ಹೊಡೆದ ಮೇಲೆ ನನಗೆ ಎಲ್ಲ ಮಾಧ್ಯಮದವರು ಸಹಿತ ನೀವು ರಿಯಾಕ್ಷನ್ ಕೊಡಿ ಅಂತ ಕೇಳುತ್ತಲೇ ಇದ್ದರು. ನಾನು ಏನು ರಿಯಾಕ್ಷನ್ ಕೊಡೋದು ಅಂತೇಳಿ ನಾನು ಅವಾಯ್ಡ್ ಮಾಡಿದೆ, ಬೇಡ ಇದು ಕ್ಲೋಸ್ ಮಾಡಲಿ ಇಲ್ಲಿಗೆ ಅಂತೇಳಿ. ಆದರೂ ಸಹಿತ ನನ್ನನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ಶಿವರಾಮೇಗೌಡರೇ ಮಧ್ಯವರ್ತಿಯಾಗಿ ತಿರ್ಗಾ ಈ 100 ಕೋಟಿ ವ್ಯವಹಾರಕ್ಕೂ ಸಹಿತ ಮಧ್ಯ ಭಾಗಿಯಾಗಿದ್ದಾರೆ ಅಂತ ಅವ್ರು ಹೇಳಿದ ಮೇಲೆ ನಾನು ನನ್ನ ಒಂದು ಸ್ಪಷ್ಟೀಕರಣ ಕೊಡಬೇಕು ಅಂತೇಳಿ ನಾನಿವತ್ತು ಈ ಒಂದು ಪತ್ರಿಕಾ ಸಂದರ್ಶನವನ್ನು, ಮಾಧ್ಯಮದ ಸಂದರ್ಶನವನ್ನು ನಾನು ಮಾಡ್ತಾ ಇದ್ದೀನಿ. ಒಂದು, ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ರಾಜ್ಯದಲ್ಲಿ ಬೇಕಾದಷ್ಟು ಕಿತ್ತು ತಿಂತಾ ಇರ್ತಕ್ಕಂಥ ಸಮಸ್ಯೆಗಳಿದ್ದಾವೆ. ಈ ಒಂದು ಪೆನ್ ಡ್ರೈವಿನ ವಿಚಾರದಲ್ಲಿ ಸರ್ಕಾರ ಈಗಾಗಲೇ SITನ ರಚನೆ ಮಾಡಿದೆ. SIT ಒಂದು ಅಧಿಕೃತವಾಗಿರ್ತಕ್ಕಂಥ ಸರ್ಕಾರದ ಮಾನ್ಯತೆ ಪಡೆದಿರ್ತಕ್ಕಂಥ ಒಂದು ಇದನ್ನು, ಈ ಒಂದು ಘಟನಾವಳಿಗಳನ್ನು ತನಿಖೆ ಮಾಡ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಸಂಸ್ಥೆ. ರಾಜ್ಯ ಸರ್ಕಾರ ಒಂದು ಅಸ್ತಿತ್ವದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದು ತನಿಖಾ ಸಂಸ್ಥೆಯನ್ನು ಮಾಡಿದಾಗ ಆ ತನಿಖಾ ಸಂಸ್ಥೆಗೆ ಪೂರ್ಣ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ, ಸರ್ಕಾರದಿಂದ ಹಿಡಿದು ಪ್ರತಿಯೊಬ್ಬರೂ ಸಹಿತ ಅದಕ್ಕೆ ನಾವು ಪೂರ್ಣ ಪ್ರಮಾಣದ ಸಹಕಾರ ನೀಡಬೇಕಾದ್ದು ನಮ್ಮ ಧರ್ಮ. ಆದರೆ ಈ ವಿಚಾರದಲ್ಲಿ ಇದನ್ನು ಯಾವ್ಯಾವುದೋ ದಿಕ್ಕಿಗೆ ಬದಲಿಸಬೇಕು ಅಂತ ಹೇಳಿ ಕೆಲವು ಮಜಲುಗಳು ನಡೀತಾ ಇದ್ದಾವೆ. ನನಗೆ ಅನ್ನಿಸ್ತದೆ, ಈಗ ನಾನು ಎಲ್ಲೋ ತಪ್ಪು ಮಾಡಿದ್ನೋ DK ಶಿವಕುಮಾರ್ ಹತ್ರ ಕರ್ಕೊಂಡು ಹೋಗೋಕ್ಕೆ ಅವ್ನು ಕೇಳಿದಾಗ ನಾನು ಫೋನ್ನಲ್ಲಿ ಮಾತಾಡಿಸಿ ಒಂದು ದೊಡ್ಡ ಮಹಾಪರಾಧ ಮಾಡಿಬಿಟ್ನೇನೋ ಅಂತ ನನಗೆ ಬೇಜಾರಾಗ್ಬಿಟ್ಟಿದೆ, ನಿಜ ಹೇಳಬೇಕು ಅಂದರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.